ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಒಲ್ಲದ ಬಂದ ಭಾಗ 77. ಸಂಜೆ ಆಫೀಸ್ ಮುಗಿಸಿ ಹೊರಬಂದ ವಿಷ್ಣುವಿನ ಹೃದಯ ಬಡಿತ ಎಂದಿಗಿಂತ ಹೆಚ್ಚಾಗಿತ್ತು. ತನ್ನ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸುತ್ತಿದ್ದ ಕನಿಷ್ಕಾಳ ಹಠ ಒಂದೆಡೆಯಾದರೆ, ಬೇಡವೆಂದು ದ್ವೇಷಿಸಿದ ತನ್ನ ಹೆಂಡತಿ ಯಾಮಿನಿಯ ವಿರಹದಿಂದ ಉಂಟಾದ ಅರ್ಥವಾಗದ ನೋವು ಇನ್ನೊಂದೆಡೆ. ಹೀಗೆ ಅವನು ಒದ್ದಾಡುತ್ತಿದ್ದನು. ಎಲ್ಲಾದರೂ ಆಶ್ರಯ ಪಡೆಯಬೇಕೆನಿಸಿದ ಅವನಿಗೆ ತಕ್ಷಣ ನೆನಪಾಗಿದ್ದು ದೇವಸ್ಥಾನ. ಹೆಚ್ಚಾಗಿ ದೇವಸ್ಥಾನಕ್ಕೆ ಹೋಗದ ಅವನು ಇಂದು ದೇವಸ್ಥಾನಕ್ಕೆ ಬಂದಿದ್ದನು. ಕಾರನ್ನು ಬದಿಗೆ ನಿಲ್ಲಿಸಿ ಕೆಳಗಿಳಿದನು. ಸ್ವಲ್ಪ ಮಟ್ಟಿಗೆ ಜನಸಂಖ್ಯೆ ಇತ್ತು. ಬಾಗಿಲಲ್ಲಿ ಚಪ್ಪಲಿ ಬಿಟ್ಟು ಒದ್ದೆ ಕಾಲುಗಳೊಂದಿಗೆ ಒಳಗೆ ಪ್ರವೇಶಿಸಿದನು. ಗೋಪುರ ದರ್ಶನ ಮಾಡಿ ನಿಧಾನವಾಗಿ ಸಾಲಿನಲ್ಲಿ ಚಲಿಸಿ ಮೂಲವರ ಸನ್ನಿಧಿಯ ಹತ್ತಿರ ಬಂದನು. ಅದೇ ಸಮಯಕ್ಕೆ ಶಾಲೆಯಲ್ಲಿ ಹೇಗೂ ತನ್ನ ಮನಸ್ಸನ್ನು ನಿಯಂತ್ರಿಸಿಕೊಂಡ ಯಾಮಿನಿ ಒಳಗೆ ಇನ್ನೇನೋ ಭಾರವನ್ನು ಅನುಭವಿಸುತ್ತಿದ್ದಳು. ಎಲ್ಲವೂ ಅವನ ಇಷ್ಟ ಎಂದು ಬಿಟ್ಟರೂ ಅವಳ ಮನಸ್ಸು ತನ್ನ ಗಂಡನನ್ನು ಕಳೆದುಕೊಳ್ಳಲು ಇಷ್ಟಪಡದೆ ಮಿಡಿಯುತ್ತಿತ್ತು. ದೇವರ ಸನ್ನಿಧಿಯಲ್ಲಿ ನಿಂತರೆ ಬಹುಶಃ ಇನ್ನೂ ಸ್ವಲ್ಪ ನೆಮ್ಮದಿ ಸಿಗಬಹುದೇನೋ ಎನ್ನಿಸಿತು. ಅವಳು ಅದೇ ದೇವಸ್ಥಾನಕ್ಕೆ ಬಂದಿದ್ದಳು. ಯಾಮಿನಿ ಒಂದು ಬದಿಯಲ್ಲಿ ನಿಂತು ಕೈ ಮುಗಿದು ದೇವರನ್ನು ನೋಡಿದಳು. ದೇವರೇ, ನಾನು ಅಥರ್ವನಿಗೆ ಗೊತ್ತಿದ್ದು ಯಾವ ದ್ರೋಹವನ್ನು ಮಾಡಿಲ್ಲ. ಆದರೂ ನನ್ನ ತಾಳಿ ಏಕೆ ಕಸಿದುಕೊಳ್ಳಲ್ಪಡುತ್ತಿದೆ? ಅವರಿಗೆ ಏನು ಇಷ್ಟವೋ ಅದೇ ಆಗಲಿ. ಆದರೆ ನನಗೆ ಆ ನೋವನ್ನು ತಡೆದುಕೊಳ್ಳುವ ಶಕ್ತಿಯನ್ನು ಕೊಡು ಎಂದು ಬೇಡಿಕೊಂಡಳು. ನಂತರ ದೀಪಾರಾಧನೆ ಬೆಳಗಲಾಯಿತು. ಗಂಟೆಯ ನಾದ ಜೋರಾಗಿ ಮೊಳಗಿದಾಗ ಅರ್ಚಕರು ಕರ್ಪೂರದ ತಟ್ಟೆಯನ್ನು ಎತ್ತಿದರು. ಆ ಬೆಳಕಿನಲ್ಲಿ ದೇವರ ಮುಖ ಪ್ರಕಾಶಮಾನವಾಗಿ ಕಾಣುತ್ತಿತ್ತು. ವಿಷ್ಣು ಕಣ್ಣು ಮುಚ್ಚಿ ಆಳವಾಗಿ ಬೇಡಿಕೊಳ್ಳುತ್ತಿದ್ದನು. ನಿಧಾನವಾಗಿ ಕಣ್ಣು ತೆರೆದ ಅವನಿಗೆ ತನ್ನ ದೃಷ್ಟಿಗೆ ನೇರ ಎದುರಾಗಿ ಮತ್ತೊಂದು ಬದಿಯಲ್ಲಿ ನಿಂತಿದ್ದ ಆಕೃತಿ ಆಘಾತವನ್ನುಂಟು ಮಾಡಿತು. ಅದು ಯಾಮಿನಿ. ಅವಳು ಕೈ ಮುಗಿದು ಕಣ್ಣುಗಳಿಂದ ಸುರಿಯುವ ಕಣ್ಣೀರಿನೊಂದಿಗೆ ದೀಪಾರಾಧನೆಯನ್ನು ಮುಟ್ಟಿ ನಮಸ್ಕರಿಸುತ್ತಿದ್ದಳು. ಅವಳ ಹಣೆ ಮೇಲಿದ್ದ ಆ ಬೊಟ್ಟು ಮತ್ತು ವಿಭೂತಿ ಅವಳನ್ನು ಒಂದು ತಪಸ್ಸಿನ ರೂಪದಲ್ಲಿರುವಂತೆ ವಿಷ್ಣುವಿಗೆ ಭಾಸವಾಗುವಂತೆ ಮಾಡಿತು. ಯಾಮಿನಿ ನಿಧಾನವಾಗಿ ತನ್ನ ದೃಷ್ಟಿಯನ್ನು ಮೇಲಕ್ಕೆತ್ತಿದಾಗ ಅಲ್ಲಿ ತನ್ನನ್ನೇ ಕಣ್ಣು ಮಿಟುಕಿಸದೆ ನೋಡುತ್ತಿದ್ದ ವಿಷ್ಣುವನ್ನು ಕಂಡಳು. ಇಬ್ಬರೂ ಒಬ್ಬರಿಗೊಬ್ಬರು ನೋಡಿಕೊಂಡ ಆ ಕ್ಷಣ ಕಾಲ ಹಾಗೆಯೇ ಹೆಪ್ಪುಗಟ್ಟಿ ನಿಂತಿತು. ಪಕ್ಕದಲ್ಲಿದ್ದವರು ಡಿಕ್ಕಿ ಹೊಡೆದು ಮುಂದೆ ಸಾಗುತ್ತಿರುವುದು ಕೂಡ ಅವರಿಗೆ ತಿಳಿಯಲಿಲ್ಲ. ದೇವಸ್ಥಾನದ ಗಂಟೆಯ ಸದ್ದಿಗೆ ಮತ್ತು ಸುತ್ತಲಿದ್ದ ಭಕ್ತರ ಪ್ರಾರ್ಥನೆಗಳ ನಡುವೆ ಇಬ್ಬರ ಹೃದಯಗಳೊಳಗೆ ಒಂದು ಮೌನವಾದ ಯುದ್ಧ ನಡೆಯುತ್ತಿತ್ತು. ಯಾಮಿನಿಯ ಕಣ್ಣುಗಳಲ್ಲಿ ಈಗ ಒಂದು ದೊಡ್ಡ ನಿರಾಸೆ, ಅದೇ ಸಮಯಕ್ಕೆ ಒಂದು ವೈರಾಗ್ಯವು ಕಾಣುತ್ತಿತ್ತು. ವಿಷ್ಣುವಿನ ಕಣ್ಣುಗಳು, ಯಾಮಿನಿ, ಹೀಗೋ ನೋಡು, ನಾನು ನಿನ್ನನ್ನು ಬಿಟ್ಟು ದೂರ ಹೋದರೂ ನಾನು ಕನಿಷ್ಕಾಳನ್ನು ಹಾಗೆಯೇ ಒಪ್ಪಿಕೊಂಡಿಲ್ಲ ಎಂದು ಹೇಳಲು ತುಡಿಯುತ್ತಿದ್ದವು. ಆದರೆ ಬಾಯಿ ಬಿಡಲಾಗಲಿಲ್ಲ. ಯಾಮಿನಿ ಮೊದಲು ಸುಧಾರಿಸಿಕೊಂಡಳು. ತನ್ನ ದೃಷ್ಟಿಯನ್ನು ತಕ್ಷಣ ಅವಳು ನಿರಾಕರಿಸಿದಳು. ಯಾವ ಮಾತು ಬೇಡ ಎಂಬಂತೆ ತನ್ನ ಮುಖವನ್ನು ಬಿಗಿಯಾಗಿಟ್ಟುಕೊಂಡು ಗುಂಪಿನೊಂದಿಗೆ ಸನ್ನಿಧಿಯನ್ನು ಬಿಟ್ಟು ಹೊರ ನಡೆಯಲು ಪ್ರಾರಂಭಿಸಿದಳು. ಯಾಮಿನಿ ಎಂದು ವಿಷ್ಣು ಕರೆಯಲು ಹೋದವನು ಸ್ಥಳದ ಪರಿಸ್ಥಿತಿಯನ್ನು ಅರಿತು ತನ್ನನ್ನು ತಾನು ತಡೆದುಕೊಂಡನು. ಆದರೆ ಅವಳನ್ನು ಹಾಗೆಯೇ ಬಿಟ್ಟು ಬಿಡಲು ಅವನಿಗೆ ಮನಸ್ಸಿರಲಿಲ್ಲ. ಅವಳ ಆ ವೈರಾಗ್ಯದ ನಡಿಗೆ ಅವನ ಮನಸ್ಸನ್ನು ಇನ್ನೇನೋ ಮಾಡಿತು. ಸನ್ನಿಧಿಯಿಂದ ಹೊರಬಂದ ಯಾಮಿನಿ ಒಂದು ಮೂಲೆಯಲ್ಲಿದ್ದ ಕಲ್ಲಿನ ಮಂಟಪದಲ್ಲಿ ಕುಳಿತು ಕಣ್ಣು ಮುಚ್ಚಿದಳು. ಅವಳ ಮನಸ್ಸು ದೇವರಲ್ಲಿ ಶಾಂತಿಯನ್ನು ಹುಡುಕುತ್ತಿತ್ತು. ಆದರೆ ಅವಳ ಹಿಂದೆಯೇ ಬಂದ ವಿಷ್ಣು ಅವಳ ಅತಿ ಹತ್ತಿರದಲ್ಲಿ ಬಂದು ಕುಳಿತನು. ಅವನ ನೆರಳು ಬಿದ್ದಾಗಲೇ ಅವನು ಬಂದಿರುವುದನ್ನು ಅರಿತ ಯಾಮಿನಿ ತಕ್ಷಣ ಎದ್ದು ಅಲ್ಲಿಂದ ಹೋಗಲು ಪ್ರಯತ್ನಿಸಿದಳು. ಯಾಮಿನಿ ಎಂದು ಗದರಿದಂತೆ ಹೇಳಿ ಅವಳ ಕೈ ಮಣಿಕಟ್ಟನ್ನು ಹಿಡಿದು ಮತ್ತೆ ಅಲ್ಲಿಯೇ ಕೂರಿಸಿದನು ವಿಷ್ಣು. ಅವಳ ಕೈಯನ್ನು ಅವನು ಮುಟ್ಟಿದ ಆ ಕ್ಷಣ ಯಾಮಿನಿಯ ದೇಹದಲ್ಲಿ ಒಂದು ವಿದ್ಯುತ್ ಸಂಚರಿಸಿದಂತಾಯಿತು. ಆದರೆ ಮರುಕ್ಷಣವೇ ಅದನ್ನು ಕೊಡವಿ ಬಿಟ್ಟು, ಇಲ್ಲಿಯವರೆಗೂ ನನ್ನ ಮನಸ್ಸಿಗೆ ಇಷ್ಟು ನೋವಾಗಿರಲಿಲ್ಲ. ಆದರೆ ಈ 10 ದಿನಗಳಿಂದ ನನ್ನಿಂದ ಸ್ವಂತವಾಗಿ ಉಸಿರಾಡಲು ಆಗುತ್ತಿಲ್ಲ. ಇಲ್ಲಿ ನೋಡಿ, ಮನಸ್ಸಿನ ಭಾರದೊಂದಿಗೆ ತಾನೇ ಇಲ್ಲಿಗೆ ಬಂದೆ. ಆ ದೇವರು ನಿಮ್ಮನ್ನು ಇಲ್ಲಿಗೆ ಕರೆದುಕೊಂಡು ಬಂದಿದ್ದಾನೆ ಎಂದುಕೊಳ್ಳುತ್ತೇನೆ. ನಡೆದದ್ದನ್ನೆಲ್ಲ ಮರೆತು ಬಿಡಿ. ನನಗೆ ನಿಮ್ಮನ್ನು
ಆರಂಭದಲ್ಲಿ ಇಷ್ಟವಿರಲಿಲ್ಲ, ಆದರೆ ಈಗ ನಿಮ್ಮ ಜೊತೆಗೆ ಇರಬೇಕೆನ್ನಿಸುತ್ತಿದೆ. ನಿಮ್ಮ ಹತ್ತಿರ ಒಂದು ಮುಖ್ಯವಾದ ವಿಷಯ ಹೇಳಬೇಕು ಎಂದು ಅವಳು ಮಾತನಾಡುತ್ತಿರುವಾಗಲೇ ವಿಷ್ಣುವಿನ ಮುಖ ಬಿಗಿಯಾಯಿತು. ನಾನು ಎಂದು ಅವಳು ಹೇಳಲು ಬರಲು, ಸಾಕು ನಿಲ್ಲಿಸು ಯಾಮಿನಿ ಎಂದನು ಬಿಗಿಯಾದ ದನಿಯಲ್ಲಿ. ಯಾಮಿನಿ ಹಾಗೆಯೇ ಮಾತನ್ನು ನಿಲ್ಲಿಸಿದಳು. ಅವಳ ಕಣ್ಣುಗಳಲ್ಲಿ ಕಣ್ಣೀರು ಉಕ್ಕಿ ಬಂತು. ವಿಷ್ಣು ಅವಳನ್ನು ತೀಕ್ಷ್ಣವಾಗಿ ನೋಡಿದನು. ಯಾಮಿನಿ, ನಿನಗೂ ನನಗೂ ಮಧ್ಯೆ ಇನ್ನು ಮುಂದೆ ಯಾವ ಸಂಬಂಧವೂ ಇಲ್ಲ ಎನ್ನುವುದನ್ನು ನೀನು ಮೊದಲು ಅರ್ಥ ಮಾಡಿಕೊಳ್ಳಬೇಕು. ನನ್ನ ಮನಸ್ಸಿನಲ್ಲೂ ಸರಿ, ನನ್ನ ಜೀವನದಲ್ಲೂ ಸರಿ ನಿನಗೆ ಜಾಗವಿಲ್ಲ. ಅಲ್ಲಿಗೆ ಇನ್ನು ನಿನ್ನಿಂದ ಬರಲು ಸಾಧ್ಯವಿಲ್ಲ ಎಂದು ಪ್ರತಿಯೊಂದು ಮಾತನ್ನು ಸ್ಪಷ್ಟವಾಗಿ ಮತ್ತು ಕಹಿಯಾಗಿ ಉದುರಿಸಿದನು. ಯಾಮಿನಿ ಮೌನವಾಗಿ ತಲೆ ಬಗ್ಗಿಸಿದಳು. ವಿಷ್ಣು ಮುಂದುವರೆಸಿದನು. ನಾನು ಇಂದು ಬೆಳಿಗ್ಗೆ ಕನಿಷ್ಕಾಳನ್ನು ನೋಡಲು ಹೋಗಿದ್ದೆ. ಅವಳ ಈ ಪರಿಸ್ಥಿತಿಗೆ ನಾನೇ ಕಾರಣವೆಂದು ನನಗೆ ಗೊತ್ತು. ಅವಳಿಗೆ ಒಂದು ಒಳ್ಳೆಯ ಜೀವನವನ್ನು ರೂಪಿಸಿಕೊಡುವುದು ನನ್ನ ಕರ್ತವ್ಯ. ಅವಳನ್ನು ಹಾಗೆಯೇ ನಡುಬೀದಿಯಲ್ಲಿ ಬಿಟ್ಟು ನನ್ನಿಂದ ನೆಮ್ಮದಿಯಾಗಿರಲು ಸಾಧ್ಯವಿಲ್ಲ. ಅದಕ್ಕಾಗಿಯೇ ಹೇಳುತ್ತಿದ್ದೇನೆ ಎಂದು ಮಾತನ್ನು ನಿಲ್ಲಿಸಿದನು. ಯಾಮಿನಿ ತನ್ನನ್ನು ಹಿಂಬಾಲಿಸಿಕೊಂಡು ಬಂದು ಕನಿಷ್ಕಾಳ ಮನೆಯ ಮುಂದೆ ನಿಂತಿದ್ದಳು ಎಂಬುದನ್ನು ಅರಿಯದೆಯೇ ಅವನು ಸತ್ಯವನ್ನು ಮುಕ್ತವಾಗಿ ಮಾತನಾಡಿದ್ದು ಅವಳೊಳಗೆ ಒಂದು ಸಣ್ಣ ನೆಮ್ಮದಿಯನ್ನು ನೀಡಿತು. ಕನಿಷ್ಠ ಪಕ್ಷ ಅವನು ಸುಳ್ಳು ಹೇಳುತ್ತಿಲ್ಲವಲ್ಲ ಎಂದು. ಇನ್ನು 2 ದಿನಗಳಲ್ಲಿ ವಕೀಲರ ಆಫೀಸ್ಗೆ ಬಂದುಬಿಡು. ಅಲ್ಲಿಟ್ಟು ಉಳಿದ ಫಾರ್ಮಾಲಿಟೀಸ್ ಎಲ್ಲವನ್ನ ಮುಗಿಸಿಕೊಳ್ಳೋಣ ಎಂದು ಅವನು ಹೇಳಿ ಎದ್ದನು. ಯಾಮಿನಿಯ ಎದೆ ಬೆರೆಯಿತು. ಕಣ್ಣೀರನ್ನು ಒರೆಸಿಕೊಂಡವಳು ತನ್ನ ವೇದನೆಯನ್ನು ಒಂದು ಸಣ್ಣ ನಗುವಿನಲ್ಲಿ ಹುದುಗಿಸಿಕೊಂಡಳು. ಸರಿ ಸರ್, ಇನ್ಮುಂದೆ ನಾನು ನಿಮ್ಮ ಜೀವನದಲ್ಲಿ ಬರುವುದಿಲ್ಲ. ಆ ಪೇಪರಿನ ಕೆಲಸ ಮುಗಿದ ಮೇಲೆ ನಿಮಗೂ ನನಗೂ ಯಾವ ಸಂಬಂಧವೂ ಇರುವುದಿಲ್ಲ ತಾನೇ? ಆದರೆ ಅಂತ ಅವಳು ತಡಬಡಾಯಿಸುತ್ತಾ ಮಾತನಾಡಿದಳು. ಆದರೆ ನನ್ನ ಕತ್ತಿನಲ್ಲಿರುವ ಈ ಹಳದಿ ತಾಳಿ ಮಾತ್ರ ಹಾಗೆಯೇ ಇರಲಿ ಸರ್. ಇದನ್ನು ಮಾತ್ರ ತೆಗೆಯಲು ನನ್ನಿಂದ ಕೇಳಬೇಡಿ. ಇದು ನನ್ನ ನಂಬಿಕೆ, ನನ್ನ ಗೌರವ. ಇದು ನಿಮಗಾಗಿ ಅಲ್ಲ, ನನಗಾಗಿ ಎಂದು ನಿಲ್ಲಿಸಿದವಳು, ಇದು ನನ್ನ ಕತ್ತಿನಲ್ಲಿರಲು ಅನುಮತಿ ಕೊಟ್ಟರೆ ಸಾಕು ಎಂದು ಅವಳು ಹೇಳಿದ ಆ ಮಾತುಗಳಲ್ಲಿದ್ದ ನೋವು ಒಂದು ನಿಮಿಷ ವಿಷ್ಣುವಿನ ಕಲ್ಲು ಹೃದಯವನ್ನು ಕದಲಿಸಿ ನೋಡಿತು. ಆದರೆ ಅವನು ಅದನ್ನು ಹೊರಗೆ ತೋರಿಸಿಕೊಳ್ಳಲಿಲ್ಲ. ಯಾಮಿನಿ ನಿಧಾನವಾಗಿ ಎದ್ದು ನಿಂತಳು. ಚಿಂತಿಸಬೇಡಿ ಸರ್, ನೀವು ಹೇಳಿದ ಆ 2 ದಿನಗಳಲ್ಲಿ ನಾನು ವಕೀಲರ ಆಫೀಸ್ಗೆ ಬರುತ್ತೇನೆ. ನಿಮಗೆ ಬೇಕಾಗಿರುವುದು ಆ ಡೈವರ್ಸ್ ತಾನೇ? ಖಂಡಿತ ನಾನು ಮ್ಯೂಚುವಲ್ ಡೈವರ್ಸ್ ಕೊಡುತ್ತೇನೆ. ನಿಮ್ಮನ್ನು ಯಾವುದೇ ರೀತಿಯಲ್ಲೂ ನಾನು ಇನ್ನು ತಡೆದು ನಿಲ್ಲಿಸುವುದಿಲ್ಲ ಎಂದು ಅವಳು ಹೇಳಿ ಹಿಂತಿರುಗಿ ನೋಡದೆ ವೇಗವಾಗಿ ನಡೆಯತೊಡಗಿದಳು. ಮೇಲೆದ್ದವನು ಅವಳು ಹೋಗುವ ದಿಕ್ಕನ್ನೇ ನೋಡಿಕೊಂಡು ನಿಂತಿದ್ದನು ವಿಷ್ಣು. ಅವಳು ಸರ್ ಎಂದು ಕರೆದದ್ದು, ವಿಚ್ಛೇದನ ಕೊಡುತ್ತೇನೆ ಎಂದು ಹೇಳಿದ್ದು ಅವನಿಗೆ ಒಂದು ರೀತಿಯ ಬಿಡುಗಡೆಯನ್ನು ನೀಡಬೇಕಿತ್ತು. ಆದರೆ ಏಕೆ ಒಳಗೊಳಗೆ ಒಂದು ಶೂನ್ಯತೆ ಸೃಷ್ಟಿಯಾಯಿತು ಎಂದು ಅವನಿಗೆ ಅರ್ಥವಾಗಲಿಲ್ಲ. ಯಾಮಿನಿ ತನ್ನ ಗಾಯಗಳನ್ನು ಮರೆಮಾಚಿಕೊಂಡು ಸ್ಕೂಟಿಯ ಕಡೆಗೆ ನಡೆದಳು. ಅವಳ ವೈರಾಗ್ಯ ಅವಳನ್ನು ಹಿಡಿದು ನಿಲ್ಲಿಸಿತು. ದೇವರೇ, ಇನ್ನು ನೀನೇ ನನಗೆ ಧೈರ್ಯ ಕೊಡಬೇಕು ಎಂದು ಯೋಚಿಸುತ್ತಲೇ ಆ ದೇವಸ್ಥಾನವನ್ನು ಬಿಟ್ಟು ಹೊರಟಳು ಯಾಮಿನಿ. ವಿಷ್ಣು ಮತ್ತೆ ದೇವಸ್ಥಾನದಲ್ಲಿ ಕುಳಿತನು. ಮನೆಗೆ ಹೋದ ಯಾಮಿನಿ ಕಳೆದುಕೊಳ್ಳಲು ಇನ್ನು ಏನೂ ಇಲ್ಲ ಎಂದುಕೊಂಡವಳು ಅಡುಗೆ ಮನೆಗೆ ಹೋದಳು. ಯಾಮಿನಿ, ಈಗೋ ಕಾಫಿ ಎಂದು ಅವಳ ಕಡೆ ಚಾಚಿದಳು ಅವಳ ಅಮ್ಮ. ಕಾಫಿ ಈಸ್ಕೊಂಡವಳು, ಅಮ್ಮ ನನಗೆ ಸ್ವಲ್ಪ ಹುಷಾರಿಲ್ಲ, ನಾನು ಹಾಸ್ಪಿಟಲ್ಗೆ ಹೋಗಿ ಬರ್ತೀನಿ ಎಂದಳು. ಏನಾಯ್ತೆ? ಸ್ಕೂಲ್ ಮುಗಿದ ತಕ್ಷಣ ದೇವಸ್ಥಾನಕ್ಕೆ ಹೋಗಿ ಬರ್ತೀನಿ ಅಂತ ಫೋನ್ ಮಾಡಿದ್ದೆ, ಇವಾಗ ಹುಷಾರಿಲ್ಲ ಅಂತ ಹೇಳ್ತೀಯಲ್ಲ ಎಂದು ಆತಂಕದಿಂದ ಅವಳ ಹಣೆಯನ್ನು ಮುಟ್ಟಿ ನೋಡಿದರು. ಅಮ್ಮ, ನನಗೆ ಸ್ವಲ್ಪ ಸುಸ್ತಾಗಿದೆ, ಜೊತೆಗೆ ಸ್ವಲ್ಪ ತಲೆನೋವು ಬೇರೆ, ಅದಕ್ಕೆ ಎಂದಾಗ, ಸರಿ ಕಣೆ ಇರು, ಇನ್ನೊಂದು ಸ್ವಲ್ಪ ಹೊತ್ತಲ್ಲಿ ನಿಮ್ಮ ಅಪ್ಪ ಬರ್ತಾರೆ, ಬಂದ ಮೇಲೆ ಹೋಗೋಣ ಎಂದಾಗ, ಅಮ್ಮ ನಾನೇನು ಸಣ್ಣ ಮಗುವ, ನಾನೇ ಹೋಗಿ ಬರ್ತೀನಿ ಎಂದು ಹೇಳಿದವಳು ಕಾಫಿ ಲೋಟವನ್ನಿಟ್ಟು ತನ್ನ ಪರ್ಸ್ ಮಾತ್ರ ತೆಗೆದುಕೊಂಡು ಹೊರಟಳು ಯಾಮಿನಿ. ಯಾಮಿನಿ ಆಸ್ಪತ್ರೆಯಲ್ಲಿ ಟೋಕನ್ ಹಾಕಿ ಕಾಯುತ್ತಿದ್ದಳು. ಅದೇ ವೇಳೆಯಲ್ಲಿ ವಿಷ್ಣುವಿನ ಕಾರು ಪೋರ್ಟಿಕಾದಲ್ಲಿ ಬಂದು ನಿಂತಿತು. ಕಾರಿನಿಂದ ಇಳಿದವನು ಮನೆಯ ವಾತಾವರಣ ಯಾವುದೋ ಒಂದು ಬಿರುಗಾಳಿಯ ಮುನ್ನ ಇರುವ ಮೌನದಂತೆ ಇರುವುದನ್ನು ಅವನು ಅರಿತನು. ಕನಿಷ್ಕಾಳ ಮನೆಯಲ್ಲಿ ನಡೆದದ್ದು, ಆಮೇಲೆ ದೇವಸ್ಥಾನದಲ್ಲಿ ಯಾಮಿನಿಯನ್ನು ಭೇಟಿಯಾಗಿದ್ದು, ಹೀಗೆ ಅವನ ಮನಸ್ಸು ಆಗಲೇ ಗಾಯಗೊಂಡಿತ್ತು.
ಮನೆಯೊಳಗೆ ಪ್ರವೇಶಿಸಿದ ವಿಷ್ಣುವಿನ ಕಾಲುಗಳು ಹಾಲಿನಲ್ಲಿಯೇ ನಿಂತುಬಿಟ್ಟವು. ಅಲ್ಲಿ ಸೋಫಾದ ಮೇಲೆ ಗಾಂಭೀರ್ಯದಿಂದ ಕುಳಿತಿದ್ದರು ಅವನ ಅಪ್ಪ ಆದಿಶೇಷನ್. ದೆಹಲಿಯಿಂದ ತುರ್ತಾಗಿ ಹಿಂದಿರುಗಿದ್ದರು ಆದಿಶೇಷನ್. ಅವರು ಉದ್ಯಮಿ ಎಂಬುದನ್ನು ಮೀರಿ ಸುಪ್ರೀಂ ಕೋರ್ಟ್ನ ಹಿರಿಯ ವಕೀಲ ಎಂಬ ಅಹಂಕಾರ ಅವರ ಮುಖದಲ್ಲಿ ತಾಂಡವವಾಡುತ್ತಿತ್ತು. ಏನೋ ವಿಷ್ಣು, ಏನ್ ಕೆಲಸ ಮಾಡಿಟ್ಟಿದ್ದೀಯಾ ಎಂದ ಆದಿಶೇಷನ್. ಅವರ ಧ್ವನಿ ಆ ದೊಡ್ಡ ಹಾಲಿನಲ್ಲಿ ಪ್ರತಿಧ್ವನಿಸಿತು. ಮಾಯಾ ಮೂಲಕ ವಿಷಯ ತಿಳಿದು ಆಕ್ರೋಶದಲ್ಲಿದ್ದ ಅವರು ವಿಷ್ಣುವನ್ನು ಒಬ್ಬ ಅಪರಾಧಿಯಂತೆ ನೋಡಿದರು. ನೀನು ಕೇವಲ ಬಿಸಿನೆಸ್ ಮ್ಯಾನ್ ಮಾತ್ರವಲ್ಲ ವಿಷ್ಣು, ಸುಪ್ರೀಂ ಕೋರ್ಟ್ ಸೀನಿಯರ್ ಲಾಯರ್, ಆದಿಶೇಷನ್ ವಾರಸುದಾರ. ಸ್ವಲ್ಪವೂ ಕುಟುಂಬದ ಗೌರವದ ಬಗ್ಗೆ ಯೋಚಿಸದೆ ಯಾಮಿನಿ ಹತ್ತಿರ ಯಾಕೆ ಡೈವರ್ಸ್ ಪೇಪರ್ ಮೇಲೆ ಸಹಿ ಪಡೆದೆ ಎಂದು ಆವೇಶದಿಂದ ಕೇಳಿದರು. ಯಾವಾಗಲೂ ತಂದೆಯ ಮಾತಿಗೆ ಬೆಲೆ ಕೊಟ್ಟು ತಲೆ ತಗ್ಗಿಸಿ ಉತ್ತರಿಸುತ್ತಿದ್ದ ವಿಷ್ಣು ಇಂದು ಅವರನ್ನು ನೇರವಾಗಿ ನೋಡಿದನು. ಅವನ ಕಣ್ಣುಗಳಲ್ಲಿದ್ದ ಆ ದ್ವೇಷ ಆದಿಶೇಷನ್ ಅವರನ್ನು ಒಂದು ನಿಮಿಷ ಬೆರಗಾಗಿಸಿತು. ನಿಮ್ಮ ಗೌರವ ನಿಮ್ಮ ಮಗನ ಮದುವೆಯಲ್ಲೇ ಇರಬೇಕು ಅಂತ ನೀವು ಅಂದುಕೊಂಡ್ರಿ ಅಪ್ಪ, ಆದರೆ ನಿಮಗೆ ಒಂದು ಸತ್ಯ ಅರ್ಥವಾಗಲೇ ಇಲ್ಲ ಎಂದು ವಿಷ್ಣು ಸಿಡಿದೆದ್ದನು. ಊರನ್ನೆಲ್ಲ ಸೇರಿಸಿ ಮದುವೆ ಅರೇಂಜ್ ಮಾಡಿ ಆ ಜಾಗದಲ್ಲಿ ನಾನು ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸಿದ ನನ್ನ ಕನಿಷ್ಕಾಳ ಕೊರಳಿಗೆ ತಾಳಿ ಕಟ್ಟಲಿದ್ದೇನೆ ಎಂದು ನಾನು ಖುಷಿಯಾಗಿದ್ದೆ. ಆದರೆ ಅವಳನ್ನು ಅಲ್ಲಿಂದ ಬೆದರಿಸಿ ಓಡಿಸಿದ್ರಿ. ಅಷ್ಟು ಜನರ ಮುಂದೆ ಪ್ರೀತಿಸಿದವನನ್ನು ಇಷ್ಟಪಡದೆ ಓಡಿ ಹೋದಳು ಎಂದು ನನ್ನ ಹಿಂದೆ ಮಾತನಾಡಿದಾಗ ನನ್ನ ಮಾನ ಮರ್ಯಾದೆ ಹೋಯಿತು ಎಂದು ನಿಮಗೆ ಅನ್ನಿಸಲಿಲ್ಲವಾ? ಆಗ ನಿಮ್ಮ ಗೌರವ ಎಲ್ಲಿ ಹೋಗಿತ್ತು ಅಂದಾಗ ಆದಿಶೇಷನ್ ಆಘಾತಗೊಂಡರು. ವಿಷ್ಣು ನಿರಂತರವಾಗಿ ಮಾತನಾಡಿದನು. ಅವತ್ತು ಗೌರವ ಉಳಿಸಿಕೊಳ್ಳಬೇಕು ಅಂತ ಹೇಳಿ ನಿಮ್ಮ PA ರವಿಯ ಮಗಳನ್ನು ನನ್ನ ತಲೆಗೆ ಕಟ್ಟಿದ್ರಿ. ನಿಮಗಾಗಿ ಮಾತ್ರ ಯಾಮಿನಿಯ ಕೊರಳಿಗೆ ತಾಳಿ ಕಟ್ಟಿದೆ. ಇಷ್ಟವಿಲ್ಲದಿದ್ದರೂ ಇದು ನನ್ನ ಹಣೆಬರಹ ಎಂದು ಅವಳ ಜೊತೆ ಸಂಸಾರ ಮಾಡಿದೆ. ಮತ್ತೆ ಪೂರ್ಣ ಮನಸ್ಸಿನಿಂದ ಅವಳನ್ನು ನಾನು ಒಪ್ಪಿಕೊಂಡೆ. ಆದರೆ ಯಾವಾಗ ಕನಿಷ್ಕಾಳನ್ನು ನೀವೇ ಬೆದರಿಸಿ ಓಡಿಸಿದ್ರಿ ಅಂತ ನನಗೆ ಗೊತ್ತಾಯಿತೋ, ಅದಾದ ಮೇಲೆ ನಿಮ್ಮ ಗೌರವ ನನ್ನ ಕಾಲಿನ ಧೂಳಿಗೆ ಸಮ ಅಪ್ಪ ಅಂದಾಗ ವಿಷ್ಣು ಎಂದು ಆದಿಶೇಷನ್ ಗದರಿಸಿದರೂ ವಿಷ್ಣು ಅದನ್ನು ಲೆಕ್ಕಿಸಲಿಲ್ಲ. ನಾನು ಯಾಮಿನಿಗೆ ವಿಚ್ಛೇದನ ಕೊಡುತ್ತಿರುವುದು ಖಂಡಿತವಾಗಿಯೂ ನಿಮಗೆ ನಾನು ಕೊಡುತ್ತಿರುವ ತಿರುಗೇಟು. ನಿಮ್ಮ ಗೌರವಕ್ಕಾಗಿ ನಡೆದ ಮದುವೆ ಈಗ ಅರ್ಥವಿಲ್ಲದಂತಾಗಿದೆ. ಇನ್ಮುಂದೆ ನನ್ನ ಜೀವನದಲ್ಲಿ ತಲೆ ಹಾಕಲು ನಿಮಗೆ ಯಾವುದೇ ಹಕ್ಕಿಲ್ಲ ಎಂದು ದ್ವೇಷದಿಂದ ಕಿರುಚಿದನು. ಆದಿಶೇಷನ್ ಆಘಾತದಿಂದ ಹೆಪ್ಪುಗಟ್ಟಿದರು. ತನ್ನ ಮಗ ತನ್ನನ್ನು ಇಷ್ಟು ಧೈರ್ಯವಾಗಿ ಎದುರಿಸಿ ಮಾತನಾಡುತ್ತಾನೆ ಎಂದು ಅವರು ನಿರೀಕ್ಷಿಸಿರಲಿಲ್ಲ. ತಕ್ಷಣ ತನ್ನ ಅಧಿಕಾರದ ಅಸ್ತ್ರವನ್ನು ಕೈಗೆತ್ತಿಕೊಂಡರು. ಇಲ್ಲಿ ನೋಡು ವಿಷ್ಣು, ನೀನು ಯಾಮಿನಿ ಹತ್ತಿರ ಸಹಿ ಪಡೆದಿರಬಹುದು, ಆದರೆ ಇನ್ನು ವಿಚ್ಛೇದನ ಆಗಿಲ್ಲ. ನನ್ನನ್ನು ಮೀರಿ ನೀನು ಡೈವರ್ಸ್ ಮಾಡಿದರೆ ನನ್ನ ಆಸ್ತಿಯಿಂದ ಒಂದು 10 ಪೈಸೆ ಕೂಡ ನಿನಗೆ ಸಿಗುವುದಿಲ್ಲ ಎಂದು ಬೆದರಿಸಿದರು. ವಿಷ್ಣು ಅಣಕಿಸಿ ನಕ್ಕನು. ಆಸ್ತಿ ಯಾರಿಗೆ ಬೇಕು ನಿಮ್ಮ ಆಸ್ತಿ? ಆರಂಭದಲ್ಲಿ ನನ್ನ ಬಿಸ್ನೆಸ್ಗೆ ಫಂಡ್ ಮಾಡಿದ್ದು ನೀವೇ, ಇಲ್ಲ ಅಂತ ಹೇಳಲ್ಲ. ಆದರೆ ಕಳೆದ ವರ್ಷದ ಬಡ್ಡಿ ಮತ್ತು ಅಸಲು ಎಲ್ಲವನ್ನೂ ನಾನು ಸೆಟಲ್ ಮಾಡಿದ್ದೇನೆ. ಈಗ ನನ್ನ ಕೈಯಲ್ಲಿರುವ ಕಂಪನಿ ಪೂರ್ತಿಯಾಗಿ ನನ್ನ ಶ್ರಮ. ಅದು ಒಂದಿದ್ದರೆ ಸಾಕು ನನಗೆ. ನಿಮ್ಮ ಆಸ್ತಿ ಯಾವುದೂ ನನಗೆ ಬೇಡ. ನಿಮ್ಮ ಗೌರವವನ್ನು ಆ ಆಸ್ತಿಯೇ ಕಾಪಾಡಲಿ. ನಿಮ್ಮ ತಲೆಮಾರಿಗೂ ಆ ಆಸ್ತಿಯೇ ವಾರಸುದಾರರನ್ನು ಕೊಡಲಿ ಎಂದು ಮಾತುಗಳನ್ನು ಸುತ್ತಿಗೆಯಂತೆ ಎಸೆದು ಅವನು ವೇಗವಾಗಿ ತನ್ನ ಕೋಣೆಗೆ ಹೋದನು. ಆದಿಶೇಷನ್ ಆಕ್ರೋಶದಿಂದ ಇವನು ಯಾಕೆ ಹೀಗಿದ್ದಾನೆ ಎಂದು ಕಿರುಚುತ್ತಾ ಸೋಫಾವನ್ನು ಒದ್ದಾಗ ಇಷ್ಟು ಹೊತ್ತು ಮೌನವಾಗಿದ್ದ ಮಾಯಾ ನಿಧಾನವಾಗಿ ಮಾತನಾಡಿದಳು. ಏನೇ ಆದರೂ ನೀವು ಮಾಡಿದ್ದು ತಪ್ಪು ಅಪ್ಪ. ಅಣ್ಣ ಇಷ್ಟಪಟ್ಟ ಹುಡುಗಿಯನ್ನು ಬೆದರಿಸಿ ಕಳುಹಿಸಿದ್ದು ನೀವು ಮಾಡಿದ ಅತಿ ದೊಡ್ಡ ಪಾಪ. ಅದಕ್ಕಾಗಿಯೇ ಈಗ ಅನ್ಯಾಯವಾಗಿ ಅತ್ತಿಗೆಯ ಜೀವನ ಹಾಳಾಯಿತು ಎಂದು ಹೇಳುತ್ತಿರುವಾಗಲೇ ಸಾಕು ಮಾಯಾ, ನಿನ್ನ ಅಣ್ಣ ನನ್ನನ್ನು ಎದುರಿಸಿ ಮಾತನಾಡುತ್ತಿದ್ದಾನೆ ಅಂತ ನೀನು ಶುರು ಮಾಡಿದ್ಯಾ? ನಿನಗೂ ಸೇರಿಸಿಯೇ ಹೇಳುತ್ತಿದ್ದೇನೆ. ಇನ್ನೊಂದು ವಾರದಲ್ಲಿ ನಿನಗೆ ನಿಶ್ಚಿತಾರ್ಥ. ಇನ್ಮುಂದೆ ನಿನ್ನ ಜೀವನವನ್ನು ಮಾತ್ರ ನೋಡು ಎಂದು ಕಿರುಚಿ ಅವರು ಕೋಣೆ ಒಳಗೆ ಹೋಗಲು ಮಾಯಾ ಆಘಾತದಲ್ಲಿ ಶಿಲೆಯಂತೆ ನಿಂತಳು.
ಯಾಮಿನಿಯ ಜೀವನ ಒಂದು ಕಡೆ ಚಿತ್ರವಾಗಿದ್ದರೆ ಈಗ ತನ್ನ ಜೀವನವು ಪ್ರಶ್ನಾರ್ಥಕವಾಗುತ್ತಿರುವುದನ್ನು ಅರಿತು ಮಾಯಾ ಒಡೆದು ಹೋದಳು. ಇಲ್ಲ, ನನ್ನ ವಿಕ್ಕಿಯನ್ನು ಬಿಟ್ಟು ನನ್ನಿಂದ ಬೇರೆ ಯಾರನ್ನೂ ನೆನಪಿಸಿಕೊಳ್ಳಲು ಸಾಧ್ಯವಿಲ್ಲ. ಅಪ್ಪ ಏನೇ ಹೇಳಲಿ ನನಗೆ ಗಂಡ ನನ್ನ ವಿಕ್ಕಿನೇ ಎಂದು ಮನಸ್ಸಿನಲ್ಲಿ ದೃಢವಾಗಿ ನಿರ್ಧರಿಸಿಕೊಂಡು ವೇಗವಾಗಿ ತನ್ನ ಕೋಣೆಗೆ ಹೋದಳು ಮಾಯಾ. ಅದೇ ವೇಳೆಯಲ್ಲಿ ವಿಕ್ರಮ್ನ ಕಾರು ಚೆನ್ನೈನ ಕತ್ತಲದ ನಗರದ ರಸ್ತೆಗಳನ್ನು ದಾಟಿ ಮರಗಳಿಂದ ಕೂಡಿದ್ದ ಒಂದು ಶಾಂತವಾದ ಬೀದಿಯೊಳಗೆ ಪ್ರವೇಶಿಸಿತು. ಅಲ್ಲಿದ್ದ ಒಂದು ಬಂಗಲೆಯ ಮುಂದೆ ನಿಂತಿತು. ಅದೇ ಸೌಂದರ್ಯಾಳ ಮನೆ. ಚೆನ್ನೈ ನಗರದ ಗದ್ದಲದ ನಡುವೆಯೂ ಆ ಜಾಗ ಒಂದು ಶಾಂತವಾದ ದ್ವೀಪದಂತಿತ್ತು. ವಿಕ್ರಮ್ ಸೌಂದರ್ಯಾಳ ಮನೆಯ ಕಾಲಿಂಗ್ ಬೆಲ್ ಒತ್ತಿದನು. ಬಾಗಿಲು ತೆಗೆದ ಸೌಂದರ್ಯ ವಿಕ್ರಮ್ನನ್ನು ನೋಡಿದ ತಕ್ಷಣ ಆಶ್ಚರ್ಯದಿಂದ ಮುಖ ಅರಳಿಸಿದಳು. ಬಾ ವಿಕ್ರಮ್, ಏನು ಆಶ್ಚರ್ಯ, ಈ ಸಮಯದಲ್ಲಿ ಇಲ್ಲಿಗೆ ಬಂದಿದ್ದೀಯಾ ಎಂದು ಕೇಳುತ್ತಾ ಅವನನ್ನು ಒಳಗೆ ಕರೆದಳು. ಹಾಯ್ ವಿಕ್ರಮ್, ಹೇಗಿದ್ದೀಯಾ ಎಂದು ಅವಳ ಅಣ್ಣ ಕೇಳಲು ಚೆನ್ನಾಗಿದ್ದೀನಿ ಅಣ್ಣ ಎಂದನು. ಇನ್ಮುಂದೆ ಏನು ಅಣ್ಣ, ನನ್ನ ತಂಗಿಯನ್ನು ಮದುವೆಯಾಗಲಿದ್ದೀಯಾ, ಇನ್ಮುಂದೆ ನನ್ನನ್ನು ಮಚ್ಚ ಅಂತ ಕರೆಯೋ ಎಂದು ಅವನು ಹೇಳಲು, ಓಕೆ ಅಣ್ಣ, ಸ್ವಲ್ಪ ಸ್ವಲ್ಪವಾಗಿ ರೂಢಿ ಮಾಡಿಕೊಳ್ಳುತ್ತೇನೆ ಎಂದವನು ನಾನು ಸೌಂದರ್ಯ ಹತ್ತಿರ ಸ್ವಲ್ಪ ಮಾತನಾಡಬೇಕು ಎಂದು ಹೇಳಲು, ಅಳಿಯ, ಅವಳೇ ನಿನಗೆ ಸಂಪೂರ್ಣವಾಗಿ ಸಿಗಲಿದ್ದಾಳೆ, ಇದರಲ್ಲಿ ಅವಳ ಹತ್ತಿರ ಮಾತನಾಡಲು ನನ್ನ ಹತ್ತಿರ ಪರ್ಮಿಷನ್ ಕೇಳಬೇಕಾ ಎಂದು ಹರೀಶ್ ತಮಾಷೆಯಾಗಿ ಕೇಳಲು, ಹರೀಶ್, ಮನೆಗೆ ಬಂದ ತಕ್ಷಣ ಅಳಿಯನನ್ನು ರೇಗಿಸಬೇಡ ಎಂದು ಹೇಳುತ್ತಲೇ ಸೌಂದರ್ಯಾಳ ಅಮ್ಮ ಅವನಿಗೆ ಕಾಫಿ ತಂದು ಕೊಟ್ಟರು. ಆಂಟಿ, ಅಷ್ಟರಲ್ಲೇ ಕಾಫಿಯೊಂದಿಗೆ ಬಂದು ಬಿಟ್ಟಿರಾ ಎಂದಾಗ, ನೀನು ಒಳಗೆ ಬರುವಾಗ ನಾನು ಅಡುಗೆ ಮನೆಯಲ್ಲಿ ಕೆಲಸ ಮಾಡುತ್ತಿದ್ದೆ ವಿಕ್ರಮ್, ನಿನ್ನ ಧ್ವನಿ ಕೇಳಿಸಿತು, ಅದಕ್ಕಾಗಿಯೇ ಕಾಫಿ ತಂದೆ. ಈಗ ಆರೋಗ್ಯವೆಲ್ಲ ಹೇಗಿದೆ ವಿಕ್ರಮ್ ಎಂದು ಕೇಳಿದರು. ಚೆನ್ನಾಗಿದೆ ಆಂಟಿ ಎಂದವನು ಕಾಫಿ ಕುಡಿದನು. ಕುಡಿದು ಮುಗಿಸಿದ ತಕ್ಷಣ, ಆಂಟಿ, ನಾನು ಸೌಂದರ್ಯ ಹತ್ತಿರ ಮಾತನಾಡಬೇಕು ಎಂದಾಗ, ಸೌಂದರ್ಯ, ಅಳಿಯನನ್ನು ಮೇಲಕ್ಕೆ ಕರೆದುಕೊಂಡು ಹೋಗಮ್ಮ ಎಂದು ಅವಳ ಅಮ್ಮ ಹೇಳಲು ವಿಕ್ರಮ್ನೊಂದಿಗೆ ಮಹಡಿಗೆ ಹೋದನು. ಮನೆಯ ಬಾಲ್ಕನಿಯಿಂದ ನೋಡಿದರೆ ಚೆನ್ನೈನ ಸ್ಕೈಲೈನ್ ಸುಂದರವಾಗಿ ಕಾಣುತ್ತಿತ್ತು. ಮಂದ ಬೆಳಕಿನಲ್ಲಿ ಆ ಹಾಲ್ ಅತ್ಯಂತ ಆಧುನಿಕವಾಗಿಯೂ ಅದೇ ಸಮಯದಲ್ಲಿ ಸೌಂದರ್ಯಾಳ ಅಭಿರುಚಿಗೆ ತಕ್ಕಂತೆ ಕೆಲವು ಕಲಾಕೃತಿಗಳೊಂದಿಗೆ ಸುಂದರವಾಗಿತ್ತು. ವಿಕ್ರಮ್ ಅಲ್ಲಿದ್ದ ಮೃದುವಾದ ಸೋಫಾದ ಮೇಲೆ ಕುಳಿತನು. ಅವನ ಮುಖ 10,000 ವ್ಯಾಟ್ಸ್ ಬಲ್ಬ್ ಉರಿಯುತ್ತಿರುವಂತೆ ಪ್ರಕಾಶಮಾನವಾಗಿತ್ತು. ಸೌಂದರ್ಯ, ನಿನ್ನ ಹತ್ತಿರ ಒಂದು ದೊಡ್ಡ ಗುಡ್ ನ್ಯೂಸ್ ಹೇಳಬೇಕು ಅಂತಾನೆ ಬಂದೆ. ಮಧು, ಅವಳು ನನ್ನ ಪ್ರೀತಿಯನ್ನು ಒಪ್ಪಿಕೊಂಡಳು. ನಿನಗೆ ಗೊತ್ತಾ, ಇವತ್ತು ಅವಳು ನನ್ನ ಹತ್ತಿರ ಮಾತನಾಡಿದ ರೀತಿ ನನ್ನಿಂದ ನಂಬಲೇ ಸಾಧ್ಯವಾಗಲಿಲ್ಲ ಎಂದು ವಿಕ್ರಮ್ ತನ್ನ ಸಂತೋಷವನ್ನು ಮಾತುಗಳಲ್ಲಿ ಸುರಿಸಿದನು. ಸೌಂದರ್ಯ ಒಂದು ನಿಮಿಷ ಶಿಲೆಯಂತೆ ನಿಂತಳು. ಅವಳ ಕೈಯಲ್ಲಿದ್ದ ನೀರಿನ ಗ್ಲಾಸ್ ಲಘುವಾಗಿ ಅಲುಗಾಡಿತು. ನಿಜವಾಗ್ಲೂ ವಿಕ್ರಮ್, ತುಂಬ ಸಂತೋಷ, ಕೊನೆಗೂ ನಿನ್ನ ಹಠ ಗೆದ್ದಿತು ಅನ್ನಿಸುತ್ತೆ ಎಂದು ಅವಳು ಹೇಳಿದರೂ ಅವಳ ಧ್ವನಿಯಲ್ಲಿ ಒಂದು ಸಣ್ಣ ನಡುಕವಿತ್ತು. ವಿಕ್ರಮ್ ತನ್ನ ಸಂತೋಷದಲ್ಲಿ ಅದನ್ನು ಗಮನಿಸಲು ವಿಫಲನಾದನು. ಹೌದು ಸೌಂದರ್ಯ, ಮೊದಲು ಅವಳು ಹಿಂಜರಿದಳು, ಆದರೆ ನನ್ನ ನಿಜವಾದ ಪ್ರೀತಿಯನ್ನು ಅರ್ಥ ಮಾಡಿಕೊಂಡಳು. ಆದರೆ ಒಂದು ಕಂಡೀಷನ್, ಸದ್ಯಕ್ಕೆ ಇದನ್ನು ಯಾರ ಹತ್ತಿರವೂ ಹೇಳಬಾರದು ಅಂತ ಹೇಳಿದ್ದಾಳೆ. ಆದಷ್ಟು ಬೇಗ ನಮ್ಮ ಮದುವೆ ಆಗುತ್ತೆ ನೋಡು ಎಂದು ವಿಕ್ರಮ್ ಉತ್ಸಾಹದಿಂದ ಹೇಳಿದನು. ಸೌಂದರ್ಯ ಕಿಟಕಿಯ ಮೂಲಕ ಚೆನ್ನೈನ ರಾತ್ರಿ ಬೆಳಕನ್ನು ನೋಡುತ್ತಾ, ಮಧುವನ್ನು ನಾನು ಯಾವಾಗ ನೋಡಬಹುದು ವಿಕ್ರಮ್, ಅವಳ ಬಗ್ಗೆ ನೀನು ಹೇಳುತ್ತಿದ್ದರೆ ನನಗೂ ಅವಳನ್ನು ನೋಡಬೇಕು ಅಂತ ಆಸೆಯಾಗುತ್ತಿದೆ ಎಂದಳು. ವಿಕ್ರಮ್ನ ಮನಸ್ಸನ್ನು ಕದ್ದವಳು ಯಾರು ಎಂದು ನೋಡಲು ಅವಳ ಮನಸ್ಸು ಪ್ರೇರೇಪಿಸಿತು. ಖಂಡಿತವಾಗಿಯೂ ಅವಳು ಈಗ ಸ್ವಲ್ಪ ಭಯದಲ್ಲಿದ್ದಾಳೆ. ನಮ್ಮ ಮದುವೆಯಾದ ಮೇಲೆ ನನ್ನ ಬೆಸ್ಟ್ ಫ್ರೆಂಡ್ ಆದ ನಿನಗೆ ಮೊದಲು ಪರಿಚಯಿಸುತ್ತೇನೆ. ನಿನ್ನ ಹತ್ತಿರ ಈ ಸುದ್ದಿಯನ್ನು ಹೇಳಲಿಲ್ಲ ಅಂದರೆ ನನಗೆ ನಿದ್ದೆಯೇ ಬರುವುದಿಲ್ಲ, ಅದಕ್ಕೆ ಓಡಿ ಬಂದೆ ಎಂದನು ವಿಕ್ರಮ್. ಆ ಎಸಿ ಕೋಣೆಯಲ್ಲೂ ಸೌಂದರ್ಯಾಳಿಗೆ ಉಸಿರು ಕಟ್ಟಿದಂತಾಗುತ್ತಿತ್ತು. ತಾನು ಮನಸ್ಸಿನೊಳಗೆ ಪ್ರೀತಿಸುವವನು ಇನ್ನೊಬ್ಬ ಹುಡುಗಿಯ ಬಗ್ಗೆ ಹೆಮ್ಮೆಯಿಂದ ಮಾತನಾಡುವುದನ್ನು ಕೇಳುವುದು ಅವಳಿಗೆ ನರಕವಾಗಿತ್ತು. ಆದರೂ ವಿಕ್ರಮ್ನ ಸಂತೋಷಕ್ಕಾಗಿ ಒಂದು ಕೃತಕ ನಗುವನ್ನು ಮುಖದಲ್ಲಿ ತರಿಸಿಕೊಂಡಳು. ವಿಕ್ರಮ್ ತನ್ನ ಫೋನ್ನಲ್ಲಿ ಮಧುವಿನ ಮೆಸೇಜ್ಗಳನ್ನು ನೋಡಿ ನಗುತ್ತಿರುವಾಗ ಸೌಂದರ್ಯ ಮೌನವಾಗಿ ಅವನನ್ನೇ ನೋಡುತ್ತಿದ್ದಳು.
ಚೆನ್ನೈ ಮಹಾನಗರವೇ ನಿದ್ರಿಸಲು ತಯಾರಾಗುತ್ತಿದ್ದ ಆ ವೇಳೆಯಲ್ಲಿ ಒಬ್ಬನ ಪ್ರೇಮದ ಕನಸು ನನಸಾಗುತ್ತಿತ್ತು, ಇನ್ನೊಬ್ಬಳ ಮೌನ ಪ್ರೀತಿ ಚಿತ್ರವಾಗುತ್ತಿತ್ತು. ಸ್ವಲ್ಪ ಹೊತ್ತು ಮಾತನಾಡಿ ವಿಕ್ರಮ್ ಹೊರಟು ಹೋದ ಮೇಲೆ ಆ ಮನೆಯ ಶಾಂತಿ ಸೌಂದರ್ಯಳನ್ನು ಕೊಲ್ಲಲು ಪ್ರಾರಂಭಿಸಿತು. ಇಷ್ಟು ಹೊತ್ತು ವಿಕ್ರಮ್ನ ನಗುವಿನ ಶಬ್ದ ತುಂಬಿದ್ದ ಆ ಹಾಲ್ ಈಗ ಅವಳಿಗೆ ಒಂದು ಪಾಳು ಬಿದ್ದ ಮಂಟಪದಂತೆ ಭಾಸವಾಯಿತು. ಅವಳು ನಿಧಾನವಾಗಿ ಬಾಲ್ಕನಿಗೆ ಹೋದಳು. ಅಲ್ಲಿಂದ ಕಾಣುತ್ತಿದ್ದ ಚೆನ್ನೈನ ರಾತ್ರಿ ದೀಪಗಳು ಅವಳ ಕಣ್ಣುಗಳಿಗೆ ಮಸುಕಾಗಿ ಕಾಣುತ್ತಿದ್ದವು. ಕಾರಣ ಅವಳ ಕಣ್ಣುಗಳು ಕಣ್ಣೀರಿನಿಂದ ತುಂಬಿದ್ದವು. ಸೌಂದರ್ಯ ಮನಸ್ಸಿನೊಳಗೆ ಅಂದುಕೊಂಡಳು, ವಿಕ್ರಮ್, ನಿನ್ನ ಪ್ರೀತಿ ನನಗೆ ಎಷ್ಟು ಕಷ್ಟ ಅಂತ ನಿನಗೆ ಗೊತ್ತಾ? ನೀನು ಮಧುವನ್ನು ಪ್ರೀತಿಸುತ್ತಿರುವೆ ಎಂದು ಹೇಳುವಾಗಲೆಲ್ಲ ನನ್ನ ಹೃದಯ ಚೂರು ಚೂರಾಗಿ ಹೊಡೆಯುತ್ತಿದೆ. ಆದರೆ ನಿನ್ನ ಸಂತೋಷಕ್ಕಾಗಿ ನಾನು ನಗುತ್ತಲೇ ಇರಬೇಕಾಗಿದೆ ಅನ್ನುತ್ತಾ ಅವಳು ಸೋಫಾದ ಮೇಲೆ ಹಾಗೆಯೇ ಕುಸಿದಳು. ವಿಕ್ರಮ್ ಕುಳಿತಿದ್ದ ಅದೇ ಜಾಗ, ಇನ್ನೂ ಅವನ ವಾಸನೆ ಅಲ್ಲಿಯೇ ಇದೆ ಎಂದು ಅವಳಿಗೆ ಅನ್ನಿಸಿತು. ಮಧು, ಅವಳು ಪುಣ್ಯ ಮಾಡಿದ್ದಾಳೆ. ಅವಳಿಗಾಗಿ ನೀನು ಇಷ್ಟು ಕರಗುವುದನ್ನು ನೋಡುವಾಗ ನನಗೆ ಹೊಟ್ಟೆ ಕಿಚ್ಚಾಗುತ್ತಿದೆ. ವಿಕ್ರಮ್, ನಿನ್ನನ್ನು ನಾನು ಎಷ್ಟು ವರ್ಷಗಳಿಂದ ಪ್ರೀತಿಸುತ್ತಿದ್ದೇನೆ ಎಂದು ಒಂದು ಬಾರಿಯೂ ನಿನ್ನ ಕಣ್ಣಿಗೆ ಕಾಣಲಿಲ್ಲವಾ ಎಂದು ತನಗೆ ತಾನೇ ಹೇಳಿಕೊಂಡಳು. ಕಣ್ಣೀರಿನೊಂದಿಗೆ ಸೋಫಾದ ಮೇಲೆ ವಾಲಿದಳು ಸೌಂದರ್ಯ. ಅದೇ ವೇಳೆಯಲ್ಲಿ ಆಸ್ಪತ್ರೆಗೆ ಹೋಗಿ ಮನೆಗೆ ಹಿಂದಿರುಗಿದಳು ಯಾಮಿನಿ. ಹಾಲಿನಲ್ಲಿ ಅವಳ ಅಪ್ಪ ತಾನು ಒಬ್ಬ ಅಪ್ಪನಾಗಿ ಸೋತು ಹೋದ ಹತಾಶೆಯಲ್ಲಿ ಕುಳಿತಿದ್ದರು.